ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ 50ನೇ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಗುಂಡ್ಲುಪೇಟೆ ತಾಲೂಕಿನಿಂದ ಸೈಕಲ್ ಮೂಲಕ ಈಗ ಕಂಠೀರವ ಸ್ಟುಡಿಯೋಗೆ ಬಂದಿರುವಂಥದ್ದು. ಅಭಿಮಾನಿನ ನಾನೀಗ ಮಾತಾಡಿಸ್ತಾ ಹೋಗ್ತಿದ್ದೀನಿ. ಅಂದರೆ ಆ ಸೈಕಲ್ ಮುಖಾಂತರ ಬಂದಿರುವಂಥದ್ದು ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನಿಂದ ಬಂದಿರುವಂಥದ್ದು. ದೃಶ್ಯದಲ್ಲಿ ಕೂಡ ನೀವು ಗಮನಿಸ್ತಾ ಇದ್ದೀರಾ. ಈ ಒಂದು ಸೈಕಲ್ನಲ್ಲಿ ಏನು ಅಪ್ಪು ಅವರ ಆ ಫೋಟೋವನ್ನು, ಆ ಭಾವಚಿತ್ರವನ್ನು ಹಾಕ್ಕೊಂಡು ಸೈಕಲ್ ಯಾತ್ರೆ ಅನ್ನುವಂತಹ ಒಂದು ಫೋಟೋವನ್ನು ಹಾಕಿ ಗುಂಡ್ಲುಪೇಟೆ ಟು ಅಪ್ಪು ಪುಣ್ಯಭೂಮಿ ಅನ್ನುವಂತಹ ಒಂದು ಫೋಟೋವನ್ನು ಹಾಕ್ಕೊಂಡು ಸೈಕಲ್ ಏರಿ ಅಭಿಮಾನಿ ಬಂದಿರುವಂಥದ್ದು. ನಾನೀಗ ಅವ್ರನ್ನೇ ಮಾತಾಡಿಸ್ತಾ ಹೋಗ್ತಿದ್ದೀನಿ. ಸರ್, ಗುಂಡ್ಲುಪೇಟೆ ಬಂದಿದ್ರೆ ಎಷ್ಟು ಗಂಟೆಗೆ ಹೊರಟ್ರಿ ನೀವು ಅಂತ? ಅಂದರೆ ನಾವು ಶುಕ್ರವಾರ ಬಂದಿದ್ದು. ಶುಕ್ರವಾರ ಫಿಲಮ್ ಎಲ್ಲ ನೋಡ್ಕೊಂಡು ಅಪ್ಪಿಸ್ತಾ ಇರೋದು. ಬಂದೆ 2 ಗಂಟೆ ಮೇಲೆ ಬಿಟ್ಟೆ. ಅಂದರೆ 4 ದಿನ ಆಯ್ತು ಸರ್ ಬಿಟ್ಟು ನಾವು ಇವಾಗ. ಅದರಿಂದ ಒಂದು ಮೈಸೂರಲ್ಲಿ ಒಂದಿನ ಆಟ ಇದೆ, ಅದು ಬಿಟ್ಟು ಚನ್ನಪಟ್ಟಣ ಅಲ್ಲಿಂದ ಆಟ ಇದೆ. ಅಂದರೆ 4 ದಿನ ಬರ್ತಾ ಇರೋದು ಸರ್. ಏನು ಹೇಳಲಿಕ್ಕೆ ಬಯಸ್ತೀರಾ? ಇವತ್ತು ನಮ್ಮೊಂದಿಗೆ ಅವರು ಇಲ್ಲ, ದೈಹಿಕವಾಗಿಲ್ಲ, ಮಾನಸಿಕವಾಗಿದ್ದಾರೆ. ಯಾಕೆ ನೀವು ಅವರ ಅಭಿಮಾನಿಗಳಂದರೆ ಅಪ್ಪು ಅಂತಂದರೆ ನೀವು ಫಸ್ಟ್ ನಿಮಗೆ ನೆನಪು ಆಗುವಂಥದ್ದು ಏನು ಅಂತ ಹೇಳಿ? ಅಂದರೆ ನೆನಪು ಅಂದರೆ ಸರ್, ಅವರು ಎಲ್ಲೂ ನಮ್ಮ ಬಿಟ್ಟು ಎಲ್ಲೂ ಹೋಗಿಲ್ಲ ಸರ್. ಅವ್ರು ನಮ್ಮ ಜೊತೆಲೇ ಇದ್ದಾರೆ, ಜೀವಂತವಾಗಿದ್ದಾರೆ ಯಾವಾಗಲೂ. ಅಂದರೆ ಅವ್ರು ಸಿಕ್ಕಾಪಟ್ಟ ಇಷ್ಟ ನಮಗೆ. ಏನಂದರೆ ಅವ್ರ ಫಿಲಮ್ ಆಗಿರ್ಬೋದು, ದಾನ ಧರ್ಮ ಎಲ್ಲ ಇಷ್ಟ ನಮಗೆ. ಸಾಂಗು ಪಾಂಗೆಲ್ಲ ಇಷ್ಟ. ಸೈಕಲ್ ಏರಿ ಬಂದಿದ್ದೀರಾ, ಕರ್ನಾಟಕದ ಬಾವುಟ ಇದೆ, ಅಪ್ಪು ಅವರ ಫೋಟೋ ಇದೆ, ಹಸಿರು ಶಾಲು ಹಾಕೊಂಡಿದ್ದೀರಾ. ರೈತರ ನೀವು ಏನು ಅಂತ? ರೈತರು ನಾವು, ವ್ಯವಸಾಯ ಮಾಡೋದು. ಅದರಿಂದ ಕೂಲಿ ಕೆಲಸ ಮಾಡ್ತೀನಿ, ವ್ಯವಸಾಯ ಮಾಡ್ತೀನಿ ಎಲ್ಲ. ಮತ್ತು ಏನು ಹೇಳ್ತೀರಾ ನೀವು? ಅವರ ಅಪ್ಪು ಅವರ ಹಾಡಾಗಿರ್ಬೋದು, ಡೈಲಾಗ್ ಆಗಿರ್ಬೋದು, ಏನು ಹೇಳಲಿಕ್ಕೆ ಬಯಸ್ತೀರಾ ನೀವು? ಡೈಲಾಗ್ ಅಂದರೆ ನನಗೆ ಸರಿಯಾಗಿ ನೆನಪಿಲ್ಲ ಡೈಲಾಗ್ ಅಷ್ಟೊಂದು. ಹಾಡು ಸೂಪರಾಗಿ, ಎಲ್ಲ ಹಾಡು ಚೆನ್ನಾಗೈತೆ. ಯಾವ್ದಾರು ಒಂದೆರಡು ಲೈನು ಹೇಳೋದಾದ್ರೆ? ಲೈನ್ ನಂಗೆ ಹಾಡಕ್ಕೆ ಬರಲ್ಲ ಅಷ್ಟೊಂದು, ಅದಕ್ಕೆ. ಒಳಗಡೆ ಹೋಗಿದ್ರ ನೀವು? ಅಪ್ಪು ಅವ್ರ ಸಮಾಧಿ ಬಳಿ ಹೋಗಿದ್ರ ನೀವು? ಹೋಗಿಲ್ವಾ ಇನ್ನೂ ಏನು ಅಂತ? ಹೋಗಿಲ್ಲ ಸರ್, ಇನ್ನೂ ಹೋಗಿಲ್ಲ. ಸ್ವಲ್ಪ ಹೊದ್ಬಿಟ್ಟು ಹೋಗ್ತೀನಿ ಅದಕ್ಕೆ. ಅಭಿಮಾನಿಗಳಿಗೆ ಏನು ಹೇಳಲಿಕ್ಕೆ ಬಯಸ್ತೀರಾ? ಇವತ್ತು ಹಬ್ಬದ ವಾತಾವರಣ ಇರುವಂಥದ್ದು ನೀವು ಕೂಡ ನೋಡ್ತಿದ್ದೀರಾ. ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರ್ತಾ ಇದ್ದಾರೆ. ಮಧ್ಯರಾತ್ರಿಯಿಂದ ಸಂಭ್ರಮಾಚರಣೆ ಪ್ರಾರಂಭವಾಗಿದೆ. ಏನು ಹೇಳ್ತೀರಾ ಅಭಿಮಾನಿಗಳಿಗೆ? ಅಭಿಮಾನಿಗಳಂದರೆ ಅಭಿಮಾನಿಗಳು ದೇವರು ಅಂತ ತಿಳ್ಕೊಂಡಿದ್ದಾರೆ ಅಪ್ಪು ಸರ್ನ. ಇದು ಹಬ್ಬನೇ ನಮಗೆ ಒಂದು ಹಬ್ಬ, ಅದು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಸರಿ. ಇದಿಷ್ಟು ಸೈಕಲ್ನ ಏರಿ ಬಂದಂತಹ ಅಪ್ಪು ಅವರ ಅಭಿಮಾನಿ ಹೇಳುವಂಥದ್ದು. ಅಂದರೆ ಅವರ ಹುಟ್ಟುಹಬ್ಬ ಏನಿದೆ, ನಮಗೆ ಹಬ್ಬದ ವಾತಾವರಣ, ಹಾಗಾಗಿ ಸೈಕಲ್ನ ಏರಿ ಬಂದಿರುವಂತಹದ್ದು ಅಂತ ಹೇಳಿ ಆ ಮಾತುಗಳನ್ನು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು.